ಆನೇಕಲ್ ತಾಲೂಕಿನ ಚಂದಾಪುರದ ಕೆಎಂಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇನ್ನು ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭಕ್ಕೆ ಐಎಎಸ್ ಅಕಾಡೆಮಿಯ ನಿರ್ದೇಶಕರು ಆದ ಡಾ ಶಿವಕುಮಾರ್ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಆದ ಗೊಲ್ಲಹಳ್ಳಿ ಶಿವಪ್ರಸಾದ್ ಮತ್ತು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಎಸ್ವಿ ಯೋಗೇಶ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಮಗ್ಗದ ಕುಟುಂಬದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯಾಧ್ಯಕ್ಷರು ಆದ ದಯಾನಂದ್ ಅವರು ವಹಿಸಿದ್ರು. ಇನ್ನು ಪ್ರಾಸ್ತಾವಿಕ ನುಡಿಯನ್ನ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ರಮೇಶ್ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಗಿದೆ. ಹಾಗೆಯೇ ಮಗ್ಗದ ಕುಟುಂಬದವರನ್ನ ಸಹ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ರಾಮಸಾಗರ ವೆಂಕಟಸ್ವಾಮಿ, ಇಂಜಿನಿಯರ್ ಸಂಪಂಗಿ, ಮೆಣಸಿಗನಹಳ್ಳಿ ಮುನಿರಾಜು, ಬಳ್ಳೂರು ಮುನಿವೀರಪ್ಪ, ಇಂಡ್ಲಬೆಲೆ ಶಿವಕುಮಾರ್, ಈರಣ್ಣ, ಕೂನು ಮಡಿವಾಳ ಆನಂದ್, ಮುನಿರಾಜು, ಆನೇಕಲ್ ಮಂಜು, ಮೈಕು ನಾಗರಾಜ್, ಮುನಿಕೃಷ್ಣ, ರಾಮಸಾಗರ ರಮೇಶ್, ಕೂಗೂರು ಮುನಿಯಪ್ಪ, ಚಂದ್ರಪ್ಪ, ಹಿನ್ನಕಿ ಶಿವರುದ್ರಪ್ಪ, ಸಂತೆರಾಜಪ್ಪ, ಗಿಡ್ಡೇನಹಳ್ಳಿ ನಾಗರಾಜು, ಕಲ್ಲುಬಾಳು ರಮೇಶ್, ಪ್ಯಾನ್ಸಿ ರಮೇಶ್, ರುದ್ರಪ್ಪ, ಬ್ಯಾಗಡದೇನಹಳ್ಳಿ ರಾಜಪ್ಪ, ಕೃಷ್ಣಮೂರ್ತಿ, ಮರ್ಸೂರು ಸೋಮಶೇಖರ್, ಸೋಮು, ಬಂಡಾಪುರ ಜಯಪಾಲ್, ಶ್ರೀನಿವಾಸ್, ತಿಮ್ಮಸಂದ್ರ ವೆಂಕಟೇಶ್, ಸಮ್ಮನಹಳ್ಳಿ ಲೋಕೇಶ್, ಆಜೂರು ಲೋಕೇಶ್, ಎಂಡ್ಲವಾಡಿ ಬಸವರಾಜ್, ದೊಡ್ಡನಾಗಮಂಗಲ ಆಂಜಿ, ಸುರೇಶ್ ಮತ್ತು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಮಗ್ಗದ ಕುಲಬಾಂಧವರು ಹಾಜರಿದ್ದರು. ಬಹಳ ಐತಿಹಾಸಿಕವಾದಂಥ ದಿನವಾಗಿದ್ದು, ಮೊಟ್ಟ ಮೊದಲನೇದಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮಗ್ಗದ ಕುಟುಂಬದ ಪ್ರತಿಭಾವಂತ ಮಕ್ಕಳಿಗೆ ಮೊದಲನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಬೆಂಗಳೂರು ನಗರ ಜಿಲ್ಲಾ ಮಗ್ಗದ ಕುಟುಂಬದ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಈ ತಾಲೂಕಿನಲ್ಲಿ 2020
ಮಾಡಿದ್ದೇವೆ. ಒನಕೆ ಓಬವ್ವನ ಜಯಂತಿ ಮಾಡುವ ಮೂಲಕ ಈ ತಾಲೂಕಿನಲ್ಲಿ ಮಕ್ಕಳ ಸಮುದಾಯವರು ಬಲಿಷ್ಠರಾಗಿದ್ದಾರೆ, ಶಿಕ್ಷಣವಂತರಾಗಿದ್ದಾರೆ, ಸಾಮಾಜಿಕ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸಲಿಕ್ಕೆ ಮತ್ತು ತೋರಿಸುವ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಒನಕೆ ಓಬವ್ವನ ಜಯಂತಿ ಮಾಡುವ ಮೂಲಕ ಈ ತಾಲೂಕಿನಲ್ಲಿ ಮಕ್ಕಳ ಸಮುದಾಯ ಇದೆ ಅಂತೇಳಿ ನಾವು ಸಾಬೀತುಪಡಿಸಿದ್ದೇವೆ. ಬಂಧುಗಳೇ, 2019 ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ಮಕ್ಕಳ ಕುಟುಂಬ ಸ್ಥಾಪನೆ ಮಾಡುವ ಮೂಲಕ ಅನೇಕ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಗುರಿ ಉದ್ದೇಶಗಳಲ್ಲಿ ಮೊದಲೇ ಆದ್ಯತೆಯಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ನಮ್ಮ ಸಮುದಾಯದ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು ಮತ್ತು ಶಿಕ್ಷಣ ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆ ಆಗುತ್ತೆ ಮತ್ತು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ದರ್ಜೆಯ ಕೆಲಸ ಈ ಸಮುದಾಯಕ್ಕೆ ಮಾಡಬೇಕಂತೇಳಿ ಯದುಶಣ್ಣ, ದಯಾನಂದಣ್ಣ ಮತ್ತು ಗಣಪತಿ ರಾಜಣ್ಣ ಮತ್ತು ಕೋಲಾರ ಭಾಗದ ಅನೇಕ ಹಿರಿಯರು ಶ್ರಮಪಟ್ಟು ಹಳ್ಳಿಗಳು ಸಹ ಓಡಾಡಿ ಈ ಸಮುದಾಯವನ್ನು ಕಟ್ಟಿ ಬೆಳೆಸಿ ಇವತ್ತು ಕೋಲಾರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಅನೇಕ ಭಾಗಗಳಲ್ಲಿ ನನ್ನ ಸಮುದಾಯದವರು, ನನ್ನ ಸಮುದಾಯದ ಬಂಧುಗಳು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ನಾವು ಸಹ ಒಗ್ಗಟ್ಟಾಗಬೇಕು, ಸಾಮಾಜಿಕ ಒಗ್ಗಟ್ಟಾಗಬೇಕು, ಆರ್ಥಿಕವಾಗಿ ಬಲಿಷ್ಠರಾಗಬೇಕು, ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತೇಳಿ ನಮ್ಮ ಬಂಧುಗಳು ಒಂದು ಪಣ ತೊಟ್ಟು ಅನೇಕ ಇಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳ ಕುಟುಂಬದವರು ಜಿಲ್ಲಾ ಸಮಿತಿ ವತಿಯಿಂದ ಬಹಳ ಅದ್ಭುತವಾದ 2,000 ಮಕ್ಕಳ ಜನರೊಂದಿಗೆ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಆನೇಕಲ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬಂಧುಗಳೇ, ನಾವು ಯಾವ ವಿರೋಧನೂ ಅಲ್ಲ, ಯಾವ ಜನದ ವಿರೋಧನೂ ಸಹ ಅಲ್ಲ. ನಾವು ಎಲ್ಲ ಜನವನ್ನು ಪ್ರೀತಿಸ್ತೀವಿ, ಒಪ್ಪಿಕೊಳ್ತೀವಿ. ನಾವು ನಮ್ಮ ಗುರಿ ಒಂದೇ, ನನ್ನ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠರಾಗಬೇಕು. ಈ ಸಮಾಜದಲ್ಲಿ ನನ್ನ ಸಮುದಾಯ ಎಚ್ಚೆತ್ತುಕೊಳ್ಳಬೇಕು. ಎಲ್ಲ ಹಂತದಲ್ಲೂ ಸಹ ಅತಿ ಎತ್ತರಕ್ಕೆ ಬೆಳೆಯುವಂಥ ಒಂದು ಕಾರ್ಯ ಆಗಬೇಕಂತೇಳಿ ಈ ಸಮುದಾಯದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟು ಬಿಟ್ಟು ಬೇರೆ ಯಾವ ಸಮುದಾಯ ವಿರುದ್ಧನೂ ಅಲ್ಲ, ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಜಾತಿ ವಿರುದ್ಧವೂ ಅಲ್ಲ. ನಮ್ಮ ಸಮುದಾಯದ ಅಭಿವೃದ್ಧಿ ಮುಂದೆ ನಾವು ಗುರಿ. ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದ ಇವರು ಎದ್ದ
ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರು, ಈಗ ಸಮಯ 1 ಗಂಟೆ ಆಗಿದೆ. ನಾನು 10 ಗಂಟೆಗೆ ಬಂದ ಕಾರ್ಯಕ್ರಮಕ್ಕೆ ಅಂತ 3 ಗಂಟೆ ನನಗೆ ವ್ಯರ್ಥ ಆಗಿದೆ ಸಮಯ ಇವಾಗ. ಮತ್ತು ನೀವು ಬಹಳಷ್ಟು ಸ್ಟೂಡೆಂಟ್ಸು 10 ಗಂಟೆಗೆ ಬಂದು ಕೊಡ್ತಿದ್ರಿ, ಇನ್ನೂ ಉತ್ಸಾಹದಲ್ಲಿದ್ದೀರಿ ನಾವೆಲ್ಲರೂ ಕೂಡ. ನಾನು ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತೀನಿ, ನೀವು ನನಗೆ ಉತ್ತರ ಹೇಳ್ತೀರಾ? ಎಲ್ಲರೂ ಅಲರ್ಟ್ ಆಗಿ, ಕೆಲವು ಸ್ಟೂಡೆಂಟ್ಸ್ ಯಾರು ಮಾತಾಡಬಾರ್ದು, ಮೊಬೈಲ್ ನೋಡಬಾರ್ದು, ಪೇರೆಂಟ್ಸ್ ಕೂಡ ಗಮನಿಸಿ. ಈ ಕಡೆ ಇಲ್ಲಿ ಫ್ಯಾನ್ ಶಬ್ದದಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಗಮನಿಸಿ. ಇದನ್ನು ಈ ಕಡೆ ಮಾನಿಟರ್. ಸ್ಟೂಡೆಂಟ್ಸ್ SLC ಪಾಸ್ ಆಗಿರೋ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಓಕೆ, ಮೆಜಾರಿಟಿ ನೀವೇ ಇದ್ದೀರಾ ಪ್ಲೀಸ್. ಸೆಕೆಂಡ್ PUC ಪಾಸ್ ಆಗಿರೋ ಎಷ್ಟು ಜನ ಇದ್ದೀರಾ? ಓಕೆ, ತಿಳಿಸಿ, ಕೆಳಗಡೆ ತಿಳಿಸಿ. ಥ್ಯಾಂಕ್ ಯು. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ, ನೀವು ಸ್ಟೂಡೆಂಟ್ಸ್ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಎಷ್ಟನೇ ಜನರೇಷನ್ ನೀವು ಅಂತ ನಾನು ಕ್ವಶನ್ ಕೇಳ್ತೀನಿ. ಎಷ್ಟನೇ ಜನರೇಷನ್ ಅಂದ್ರೆ ಕೇಳಿ, ನಿಮ್ಮ ತಾತ ಅಥವಾ ಅಜ್ಜಿ ವಿದ್ಯಾವಂತರಾಗಿದ್ರೆ, ನಿಮ್ಮ ತಂದೆ ಅಥವಾ ತಾಯಿ ವಿದ್ಯಾವಂತರಾಗಿದ್ರೆ ನೀವು 3ನೇ ಜನರೇಷನ್ ಅಂತ ಅರ್ಥ, 3rd ಜನರೇಷನ್ ಅಂತ. ಈಗ ನಿಮ್ಮ ತಾತ ಅಜ್ಜಿ ಓದಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಓದಿದ್ರು ಅಂದ್ರೆ ನೀವು 2nd ಜನರೇಷನ್ ಅಂತ ಅರ್ಥ, 2ನೇ ಜನರೇಷನ್. ಈಗ ನಿಮ್ಮ ತಂದೆ ತಾಯಿ ಓದಿಲ್ಲ ಅಂದ್ರೆ ನೀವು 1ನೇ ಜನರೇಷನ್ ಅಂತ ಅರ್ಥ. ಈಗ ಈ ಗುಂಪಿನಲ್ಲಿ ಸ್ಟೂಡೆಂಟ್ಸ್ 3ನೇ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. 1 2 3 4 5 6 7 8 9 ಜನ ಇದ್ದಾರೆ. ಇಳಿಸಿ. ಸೆಕೆಂಡ್ ಜನರೇಷನ್ ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಓಕೆ, ಗುಡ್. ಇಳಿಸಿ ಕೆಳಗೆ. ಫಸ್ಟ್ ಜನರೇಷನ್ ಏನಾದ್ರು ಇದ್ದೀರಾ? ಕೈ ಎತ್ತಿ. ಫಸ್ಟ್ ಜನರೇಷನ್ 1 2 3 4 5 6 ಜನ ಫಸ್ಟ್ ಜನರೇಷನ್ ಕೂಡ ಇರ್ತಾರೆ. ಇಳಿಸಿ. 4ನೇ ಜನರೇಷನ್ ಯಾರಾದ್ರೂ ಇದ್ದೀರಾ? 4ನೇ ಜನರೇಷನ್ ಇದ್ದೀರಾ? ಇಲ್ವಾ? ಓಕೆ, ಆಯ್ತು. ಎಲ್ಲರೂ ಗಮನಿಸಿ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ನಿಮ್ಮ ವಂಶ ಎಷ್ಟು ವರ್ಷದಿಂದ ಬಂದಿರ್ಬೋದು? ನಿಮ್ಮ ವಂಶ, ನಿಮ್ಮ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ ಅಂತ ನೀವು ಇನ್ನೂ ಹೋಗ್ತಾ ಎಷ್ಟು ವರ್ಷದಿಂದ ಬಂದಿರ್ಬೋದು. ಆ ಇಡೀ ವಂಶದಲ್ಲಿ ನೀವೇ ಫಸ್ಟ್ ಜನರೇಷನ್, ನೀವೇ 2nd ಜನರೇಷನ್ ಎಜುಕೇಶನ್ ಮಾಡ್ತಾ ಇದ್ದೀರಿ. ಆಯ್ತಲ್ಲ? ಸೊ ನೀವೆಷ್ಟು ಲಕ್ಕಿ ಇದ್ದೀರಾ, ಎಷ್ಟು ಅದೃಷ್ಟವಂತರಿದ್ದೀರಾ. ನಿಮ್ಮ ಪೂರ್ವಿಕರಿಗೆ ಯಾರು ಓದೋ ಚಾನ್ಸ್ ಸಿಕ್ಕಿರಲಿಲ್ಲ, ಓದೋ ಅವಕಾಶ ಇಟ್ಟಿರಲಿಲ್ಲ. ಬಟ್ ನೀವು ಅದೃಷ್ಟವಂತರಿದ್ದೀರಾ. ಸೊ ನಿಮಗೆ ಓದುವಂತ ಚಾನ್ಸ್ ಸಿಕ್ಕಿದೆ. ಮತ್ತು ನೀವೆಷ್ಟು ಬ್ರಿಲಿಯನ್ಸ್ ಅಂದ್ರೆ ಸಿಕ್ಕಿರುವಂತ ಮೊದಲ ಚಾನ್ಸ್ 6 ಹೊಡೆದಿದ್ದೀರಾ. ಎಬೋ 80 ಎಬೋ 90% ತಗೊಂಡಿರಲ್ವಾ? ಕರೆಕ್ಟ್ ಅಂತ. ಸೊ ನಿಮಗೆ ನೀವು ದೊಡ್ಡ ಚಪ್ಪಾಳೆ ಹೊಡ್ಕೊಳ್ಳಿ. ಇದು ಒಂದು ದೊಡ್ಡ ಸಾಧನೆ. ಅಂದ್ರೆ ಅಚೀವ್ಮೆಂಟ್ಸ್ ಅಂದ್ರೆ ಇದು ದೊಡ್ಡ ಸಾಧನೆ. ಈ ಪ್ರಶ್ನೆಯನ್ನು ನಾನು ಬ್ರಾಹ್ಮಣರ ಮಕ್ಕಳಿಗೆ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಎಷ್ಟು ಜನರೇಷನ್ ಅಂದ್ರೆ ಅವ್ರಿಗೆ ಸತ್ಸತ್ಮಾನಗಳಲ್ಲಿ ಓದ್ತಾನೆ ಇದ್ದಾರೆ. ಅವ್ರು ಕೇಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ಮೊದಲನೇ ಜನರೇಷನ್ ಆಗಿ, 2ನೇ ಜನರೇಷನ್ ಆಗಿ ಇಷ್ಟು ಸ್ಕೋರ್ ಮಾಡೋದಿದೆಯಲ್ಲ, ಅದು ನಿಜವಾದ ಅದ್ಭುತವಾದ ಸಾಧನೆ. ಇಂಥ ನಿಮ್ಮ ಸಾಧನೆಯನ್ನ ಗುರುತಿಸಿ ಸನ್ಮಾನ ಮಾಡಬೇಕು ಅಂತಾನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸಂಘಟಕರು. ಅವರೆಲ್ಲರಿಗೂ ಕೂಡ, ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ತುಂಬಿಕೊಂಡಿದ್ರಲ್ಲ, ಹೋಗಿದ್ದೆ ವಿಚಾರ ವೆರಿ ಗುಡ್. ಬಹಳ ಮಹತ್ತರವಾದಂಥ ವಿಚಾರಗಳನ್ನು ನೀವು ಕೇಳಿಕೊಂಡಿದ್ದೀರಿ. ಅಂಬೇಡ್ಕರ್ನಿಂದ ಹಿಡಿದು ಬುದ್ಧನಿಂದ ಮತ್ತು ನಿಮ್ಮ ಶ್ರದ್ಧೆ ಮತ್ತು ಶಾಂತಚಿತ್ತವಾದಂಥ ಮನಸ್ಸು ನಿಮ್ಮನ್ನು ಎಷ್ಟು ಬೆಳಕಿಸುತ್ತದೆ, ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು. ನನಗೆ ನನ್ನ ಸಹೋದರರಾದಂಥ ಶಿವಕುಮಾರ್ ಅವರು, ವೆಂಕಟಸ್ವಾಮಿ ಅವರು, ರಮೇಶ್ ಅವರು ಒಂದು ಕಚೇರಿಗೆ ಬಂದು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬರಬೇಕು ಅಂದಾಗ ನಾನು ಯಾರನ್ನು ಕರೀತಾ ಇದ್ದೀನಿ
ಸರ್ ಶಿವಕುಮಾರ್ ಅವರು ಬರ್ತಾರೆ, ಬಹಳ ಖುಷಿ ಆಯಿತು. ಯಾಕಂದರೆ ಇವತ್ತು ಅಗತ್ಯವಾದಂಥ ಮಾಹಿತಿಯನ್ನು ಶಿವಕುಮಾರ್ ಕೊಡ್ತಿದ್ದಾರೆ. ಬಂಗಾಪುರ ಶಿವಕುಮಾರ್ ಜೊತೆ ಹೇಳಿದೆ, ಶಿವಕುಮಾರ್ ಅವರೇ ನಾವು ಮಾಡ್ತಕ್ಕಂಥ ಮಾತುಗಳಿಗೂ ನೀವು ಮಾಡ್ತಕ್ಕಂಥ ಮೋಟಿವೇಶನ್ ಮಕ್ಕಳಲ್ಲಿ ಮಹತ್ತರವಾದಂಥ ಕೆಲಸ ಮಾಡ್ತದೆ. ದಯವಿಟ್ಟು ಅದಕ್ಕೆ ಹೋಗ್ಬೇಕು, ಕಷ್ಟ ಆದರೂ ಪರವಾಗಿಲ್ಲ ಹೋಗ್ಬೇಕು. ಯಾಕೆ ನನಗೆ ಆ ನಂಬಿಕೆ ಬಂದಿದೆ ಅಂದರೆ ಜನರೇಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. 3000 ವರ್ಷ, 4000 ವರ್ಷ, 5000 ವರ್ಷಗಳಿಂದ ಓದ್ಕೊಂಡು ಬಂದಂಥ ನಿಮ್ಮ ಮಕ್ಕಳು 60-70 ಇದ್ದಾಗ ನಿನ್ನೆ ಮೊನ್ನೆ ಅಂಬೇಡ್ಕರ್ ನಂತರ ಅಕ್ಷರವನ್ನು ಪರಿಚಯ ಮಾಡಿಕೊಂಡಿದ್ದಾರೆ ನಮ್ಮ ಮಕ್ಕಳು 98-99 ಇದ್ದಾರೆ. ಬಹಳಷ್ಟು ಸುಂದರವಾದಂಥ ಕೆಲಸವನ್ನು ಕಾಣ್ತೀನಿ ನಾನು ಅಂತ. ಆ ಧೈರ್ಯ ನನ್ನಿದೆ. ಯಾಕಂದರೆ ಎಷ್ಟೋ ಜನರೇಷನ್ಗಳ ಅಕ್ಷರ ಜ್ಞಾನ ಇದ್ದಂಥವ್ರ ಮಕ್ಕಳು ಎಲ್ಲಿದ್ದಾರೋ ಅವರಿಗಿಂತ 3 ಕಿಲೋಮೀಟರ್ ಮುಂದೆ ನಮ್ಮ ಮಕ್ಕಳಿದ್ದಾರೆ ಇವತ್ತು ದಿವಸ. ನಮಗೆ ಬಹಳ ಸಂತೋಷ. ಅದಕ್ಕೇ ಒಂದು ಮಾತು ಹೇಳ್ತೀನಿ, ಮಕ್ಕಳ ನೆನ್ನೆಗಳನ್ನು ಮತ್ತಂತೂ ಬಹಳ ಕೇಳಿಸ್ಕೋಬೇಕು ನೀವು. ನೆನ್ನೆಗಳನ್ನು ಮರೆತವರು, ಇಂದಿನ ಜೊತೆಗೆ ಇಲ್ಲದವರು ನಾಳೆಗಳನ್ನು ನೋಡಲಾರರು. ನೆನ್ನೆಗಳು ಬೇಕು, ನಮ್ಮ ಪರಂಪರೆಯ ಪದದ ಸ್ಪರ್ಶ ಮತ್ತು ತಂದೆ ತಾಯಿಗಳ ವಿಚಾರ. ಇವತ್ತು ಬೇಕು ಈ ಜಗದ ಪರಿಚಯ, ನಾಳೆ ಬೇಕು ನಾವು ನೋಡ್ತಕ್ಕಂಥ ಹೊಸ ಜಗತ್ತಿನ ನೋಟ. ಹೀಗಾಗಿ ಅಂಬೇಡ್ಕರ್ ಒಂದು ಆದರ್ಶ ಆದರೆ, ಬುದ್ಧನ ಒಂದು ಆದರ್ಶ ಆದರೆ ಖಂಡಿತ ನಮ್ಮದೇ ಆದಂಥ ಹೊಸ ಜಗತ್ತನ್ನು ನಾವು ಕಟ್ಟಿಕೊಳ್ತೀವಿ ಅಂತಂದಕ್ಕೆ ನೀವೆಲ್ಲ ಕೂಡ ಇವತ್ತು ಬಂದಿರ್ತಕ್ಕಂಥದ್ದು ಸಾಕ್ಷಿ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ರೆ ನಮ್ಗೆ ಇಷ್ಟ ಆಗ್ತಿರಲಿಲ್ಲ. ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯಕ್ಕೆ ಬಂದಿದ್ದೀರಲ್ಲ, ಇದನ್ನೇನಂತ ಕರೆಯೋದು ನಾನು? ನಮ್ಮ ಮಕ್ಕಳನ್ನು ಬೆಳಕಿಗೆ ಒಂದು ಕರೆಯಲಾಗದು. ಬೆಳಗ್ಗೆ ನಮಗೆ ಬಹಳ ಧೈರ್ಯ ಬಂದಿದೆ. ಇಷ್ಟು ವರ್ಷಗಳ ಇತಿಹಾಸ ಇದ್ದಂಥವ್ರು ಇದ್ದು ಅಂಬೇಡ್ಕರ್ 800 ವರ್ಷಗಳಿದೆ ಕೆಲವರಿಗೆ, 3000 ವರ್ಷಗಳ ಇತಿಹಾಸ ಇದೆ ಕೆಲವರಿಗೆ. ನಮಗೆ ಅಂಬೇಡ್ಕರ್ ಆದ ಮೇಲೆ ಸಿಕ್ಕಿದಂಥ ಇತಿಹಾಸ ನಾವು ಅಕ್ಷರವನ್ನು ನೋಡಿದ್ದು ಆವತ್ತು. ಹಾಗಾಗಿ ಯಾವುದನ್ನು ಸೂರ್ಯನನ್ನು ನಿಲ್ಲಿಸಿ ಅಂಗೈಯನ್ನು ಅಡ್ಡ ಇಟ್ಟು ಸೂರ್ಯನ ಬೆಳಕನ್ನು ನಿಲ್ಲಿಸಕ್ಕಾಗೋದಿಲ್ಲ. ತೆಲುಗಿನ ಮಹಾಕವಿ ಹೇಳ್ತಾನೆ, ಅವರ ಚೇತನೆ ಅಡ್ಡಪೆಟ್ಟು ಸೂರ್ಯಕಾಂತಿ ನಾಪಲೇನು ಅಂತ. ಅಂಗೈಯನ್ನು ಅಡ್ಡ ಇಟ್ಟು ಸೂರ್ಯನ ಬೆಳಕನ್ನು ಹೇಗೆ ನಿಲ್ಲಿಸಲು ಆಗುವುದಿಲ್ಲವೋ, ನಮ್ಮ ಮಕ್ಕಳ ಭವಿಷ್ಯವನ್ನು ಅಥವಾ ಸಮುದಾಯದ ಭವಿಷ್ಯವನ್ನು ಕೂಡ ನಿಲ್ಲಿಸಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಇತಿಹಾಸ ನಮಗೆ ಮತ್ತೆ ಮತ್ತೆ ಹೇಳ್ಬೋದು. ಅದಕ್ಕೆ ನಾನೇ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ಒಂದು ಜನರಲ್ ಸಮುದಾಯದ ಸಭೆಯಲ್ಲಿ ಹೇಳ್ತಿದ್ದೆ, ಬಾಬಾ ಸಾಹೇಬರನ್ನ ಕಾಮಾಲೆ ಕಣ್ಣಿಂದ ನೋಡ್ರಿ, ಬಾಬಾ ಸಾಹೇಬರನ್ನ ಜಾತಿಯ ಕಣ್ಣಿಂದ ನೋಡ್ರಿ, ಬಾಬಾ ಸಾಹೇಬರನ್ನ ಧರ್ಮದ ಕಣ್ಣಿಂದ ನೋಡ್ರೆ ಆತ ನಿಮ್ಗೆ ಕಾಣುವುದಿಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ. ಅಂಬೇಡ್ಕರ್ ಅವರನ್ನ ಅಮ್ಮನ ಕಣ್ಣಿಂದ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ನಿಮಗೆ ಅಂತ ಹೇಳಿ, ಅದಕ್ಕಾಗಿ ಜಗತ್ತಿಗೆ ಅಮ್ಮನ ಕಣ್ಣ ಬಂದಾಗ ಮಾತ್ರ ಅಂಬೇಡ್ಕರ್ ಕಾಣಿಸ್ತಾರೆ. ಹೇಳ್ತೇನೆ, ಅಮ್ಮನಿಲ್ಲದ ಮನೆ ಹೇಗೆ ಅನಾಥವಾಗಿ ಇರಬಹುದು, ಅಂಬೇಡ್ಕರ್ ವಿಚಾರಧಾರೆಯಿಲ್ಲದ ದೇಶವೂ ಕೂಡ ಓಡಾಡುತ್ತೆ. ಅದಕ್ಕೆ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಜನ ಅಂಬೇಡ್ಕರ್ ಫೋಟೋ ಹೊತ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅವರೇ ಈ ದೇಶಕ್ಕೆ ಅಂಕಿತ. ಬಹುಶಃ ಇಲ್ಲ ಅಂತ ಹೇಳಿದ್ರೆ ಶಿವಕುಮಾರ್ ಮಾತನಾಡ್ತಿರ್ಲಿಲ್ಲ, ಈ ವೇದಿಕೆ ಆಗಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ದಯಾನಂದರಾಗಲಿ, ವ್ಯವಸಾಯದಲ್ಲಿ ರಮೇಶ್ ಅವರಾಗಲಿ, ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳಾಗಲಿ ಇಲ್ಲಿ ಸೇರೋಕ್ಕಾಗ್ತಿರ್ಲಿಲ್ಲ, ಈಗ ಇಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ, ಅಕ್ಷರ ಕಲಿಯೋಕ್ಕಾಗ್ತಿರ್ಲಿಲ್ಲ. ಆ ಥರದ ಒಂದು ಶಕ್ತಿಯನ್ನು ಕೊಟ್ಟಿದ್ದು, ಆ ಥರದ ಒಂದು ಬೆಳಕನ್ನು ಬಾಗಿಲನ್ನು ಕೊಟ್ಟಿದ್ದು ಅಂಬೇಡ್ಕರ್. ಅದಕ್ಕೇನೆ 3 ಪಠಾರಗಳು ಈ ದೇಶದಲ್ಲಿ ಬಹಳ ಪವಿತ್ರವಾದಂಥ ಸ್ಥಾನ. ಪಠಾರಗಳು 3, ಒಂದು ಬುದ್ಧ, ಒಂದು ಬಸವ, ಇನ್ನೊಂದು ಬಾಬಾ ಸಾಹೇಬ್. ಈ 3 ಪಠಾರಗಳು ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದಾವೆ ಅಂತಕ್ಕಂಥದ್ರಲ್ಲಿ ಅನುಮಾನವಿಲ್ಲ, ಎರಡನೇ ಮಾತಿಲ್ಲ. ಇದೇ ಅಂತಿಮ ಅಂತಕ್ಕಂಥದ್ದನ್ನ ಇವತ್ತು ಜಗತ್ತಿಗೆ ನಾವು ಹೇಳಬೇಕು. ಬಂಧುಗಳು, ಪೇರೆಂಟ್ಸ್ ಅನ್ನು ಒಳಗೊಳ್ಳೋದಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. 7 ಖಂಡಗಳನ್ನು ಒಳಗೊಂಡಂಥ ಈ ಭೂಮಂಡಲದಲ್ಲಿ ಅನೇಕ ದೇಶಗಳಿದ್ದಾವೆ. 7 ಖಂಡಗಳಿರ್ತಕ್ಕಂಥ ಈ ಭೂಮಂಡಲದಲ್ಲಿ 100 ದೇಶಗಳಿದ್ದಾರೆ. ಈ ಎಲ್ಲ ದೇಶಗಳಲ್ಲಿ ಅನೇಕ ಜನ ಮಹನೀಯರು ಹುಟ್ಟಿ ಹೋಗಿದ್ದಾರೆ. ಆದರೆ ಅಂಬೇಡ್ಕರ್ ಅವರು ಮಾತ್ರ ನಿಮಿಷಕ್ಕೂ ಹುಡ್ತಾ ಇದ್ದಾರೆ. ಯಾಕೆ? ಜಗತ್ತಿನ ಯಾವ ಶ್ರೇಷ್ಠ ಜ್ಞಾನಿಗೂ ಇಲ್ಲದಷ್ಟು ಗೌರವ, ಜಗತ್ತಿನ ಯಾವ ಜ್ಞಾನಿಗೂ ಇಲ್ಲದಷ್ಟು ನಿಮಿಷದ ಅಭಿಮಾನ ಅಂಬೇಡ್ಕರ್ ಅವರು ಮಾತ್ರ ಯಾಕಿದೆ? ಅಂಬೇಡ್ಕರ್ ಅವರು ಅದೊಂದು ಸಾಧನೆಯ ಹಾದಿ. ಅಂಬೇಡ್ಕರ್ ಅಂದ ತಕ್ಷಣ ಅದೊಂದು ವ್ಯಕ್ತಿತ್ವ ಅಲ್ಲ, ಅದೊಂದು ಜಗತ್ತು. ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಜ್ಞಾನ, ಪ್ರೀತಿ, ಕರುಣೆ ಮತ್ತು ಸಮತೆಗಳನ್ನು ಸಾರಿದಂಥ ಮಹಾಜ್ಞಾನ ಅಂಬೇಡ್ಕರ್. ಅದಕ್ಕೆ ಹೇಳೋದು, ಎವರೆಸ್ಟನ್ನು ನಾವು ಬೇಕಾದ್ರೆ ಹತ್ತಬಹುದು, ಅಳತೆ ಹಾಕಬಹುದು, ಅಂದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಅಳತೆ ಹಾಕಕ್ಕೆ ಸಾಧ್ಯ ಇಲ್ಲ. ಇವತ್ತಿನ
ಭಾರತದಲ್ಲಿ ಭವ್ಯವಾಗಿ ಬದುಕ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಭಿಕ್ಷೆ, ಅವರು ಬರೆದಂತ ಸಂವಿಧಾನ ಅಂತಕ್ಕಂಥದ್ದನ್ನ ಇವತ್ತು ಸಮಾಜಕ್ಕೆ ನಾವು ಹೇಳಬೇಕು. ನೀವು ಅಡ್ಡಬಹುದು ನಮ್ಮ ಕುಟುಂಬ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರುವುದು ನಮ್ಮ ಶ್ರೇಷ್ಠ ಮಹತ್ವ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಸಾಹೇಬರು ಕತ್ತಲಿನಿಂದ ಬೆಳಕಿನ ಕಡೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಐತೆ ಅಂತ ವಿದ್ಯಾರ್ಥಿಗಳಿಗೆ ಟೈಮ್ ಈಸ್ ಪ್ರೀಶಿಯಸ್, ಡೋಂಟ್ ವೇಸ್ಟ್. ಕಾಲದಿಂದಲೇ ಜ್ಞಾನ, ಕಾಲದಿಂದಲೇ ಬೆಳಕು ಅಂತ ನಮ್ಮ ಡಾಕ್ಟರ್ ಶಿವಕುಮಾರ್ ಸಾಹೇಬರು ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌಢ್ಯವನ್ನು ಬಿಟ್ಟು, ಕಂದಾಚಾರವನ್ನು ಬಿಟ್ಟು ಬಾಬಾ ಸಾಹೇಬರು 18 ಗಂಟೆಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದಕ್ಕೋಸ್ಕರನೇ ಇವತ್ತು ಭಾರತ ದೇಶದಲ್ಲೆಲ್ಲ ಪ್ರಪಂಚದ ಉದ್ದಕ್ಕೂ ಅವರು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಅವರಿಗೆ ಬಿರುದು ಬಂದಿರೋದು. ಅದಕ್ಕೆ ಯು ಕ್ಯಾನ್ ಸ್ಟ್ಯಾಂಡ್ ಯುವರ್ ಓನ್ ಫುಡ್ ಐಸ್. ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು. ಡ್ಯೂಟಿ, ಡಿವೋಷನ್ ಅಂಡ್ ಡಿಸಿಪ್ಲಿನ್, 3 ಮಂತ್ರಗಳನ್ನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಮೇಜರ್ ಟಾಸ್ಕ್ ಎಜುಕೇಶನ್, ಇಂಪ್ರೂವ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್. ಯಾವುದೇ ಮನುಷ್ಯನ ಉದ್ಧಾರ ಆಗ್ಬೇಕಂದ್ರೆ ನಮ್ಮ ವಿದ್ಯಾಭ್ಯಾಸವೇ ನಮಗೆ ಮುಖ್ಯ. ಆ ಒಂದು ವಿದ್ಯಾಭ್ಯಾಸದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯರಿಗೂ ಮತ್ತೆ ಯಾವುದೇ ಭಾರತ ದೇಶದಲ್ಲಿರುವ ಮಹಿಳೆಯರಿಗೂ, ಸಾಮಾನ್ಯ ಜನಕ್ಕೂ, ಕಾಮನ್ ಪೀಪಲ್ಗೂ ಇವತ್ತು ಸಂವಿಧಾನ ಬರೆದಿರೋದು ಅವರ ಒಂದು ಓದಿನಿಂದಲೇ ಸಾಧ್ಯ. ಅದಕ್ಕೆ ಮೇಜರ್ ಟಾಸ್ಕ್ ಎಜುಕೇಶನ್, ಇಂಪ್ರೂವ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್, ನವೀಕರಣ ಸಂತೋಷ. ಅದಕ್ಕೆ ಪ್ರತಿಯೊಬ್ಬರು ದೇವರ ಮನೆಗಳಲ್ಲಿ ದೇವರ ಮನೆ ಆಗಬಾರ್ದು, ಪುಸ್ತಕದ ಕೋಣೆಗಳಾಗಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಒದಗಿರುವ ಕೋಣೆಯಿಂದ ಹಿಡಿದು ಹಾಲಲ್ಲಿ ಮತ್ತೆ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಪುಸ್ತಕಗಳನ್ನ ಓದೋ ಮುಖಾಂತರ ಪ್ರತಿಯೊಂದು ಪುಸ್ತಕದಲ್ಲಿ ಅಡಪ್ಟಾಗಬೇಕು. ನಮ್ಮ ಡಾಕ್ಟರ್ ಶಿವಕುಮಾರ್ ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರಿಗೆ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ನಮ್ಮ ಹೆಣ್ಸಮಯದಲ್ಲಿ ಬರಲೇಬೇಕು ಅಂತ ನನ್ನನ್ನು ಕರೆದ್ರು. ಇವತ್ತು ನಾನು ಗೌರವದಿಂದ ನಮ್ಮ ಒಂದು ಕುಟುಂಬದಲ್ಲಿ ನಾನು ಭಾಗಿಯಾಗಿರುವುದು, ಇಟ್ ಈಸ್ ಮೈ ಡಿಗ್ನಿಟಿ, ಇದು ನನ್ನ ಗೌರವ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತಾ, ಮತ್ತೆ ಈ ಒಂದು ಜನಾಂಗದಲ್ಲಿ ಹುಟ್ಟಿ ಆನೇಕಲ್ನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಅಧ್ಯಕ್ಷರಾಗಿದ್ದರು ನಮ್ಮ ಸಹೋದರರು ಚೇರ್ಮನ್ ವಿ ಮಾರಪ್ಪನವರು 2007ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪುಸ್ತಕದ ಮೊಟ್ಟ ಮೊದಲಿಗೆ ಮಾಡಿದ್ದು ನಮ್ಮ ಬಳ್ಳೂರು ಕ್ರಾಂತಿ ಗೋವಿಂದು. ಮತ್ತೆ ನಮ್ಮ ಊರಿನ ಎಲ್ಲ ನಮ್ಮ ಕುಟುಂಬದ ಸದಸ್ಯರ ಸಹಯೋಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಮತ್ತೆ 140 ಸೈಟು ಮತ್ತೆ 59 ಮನೆ ಕಟ್ಟಿಕೊಂಡಿರೋ ಒಂದು ಕೀರ್ತಿ ನಮ್ಮ ಚೇರ್ಮನ್ ಮಾರಪ್ಪನವರು ನನ್ನ ಸಹೋದರರಿಗೆ ಸೇರುತ್ತೆ. ಈ ಒಂದು ಮಕ್ಕಳ ಕುಟುಂಬದಲ್ಲಿ ಹುಟ್ಟಿರುವುದು ನನ್ನ ಶ್ರೇಷ್ಠತೆ ಅಂತ ಹೇಳುತ್ತಾ ಈ ಒಂದು 2 ಮಾತುಗಳನ್ನು ಮಾತಾಡಿಕೊಟ್ಟ ಈ ಒಂದು ಮಕ್ಕಳ ಕುಟುಂಬದ ಸದಸ್ಯರಿಗೆಲ್ಲರಿಗೂ ನಾನು ಭೀಮವಂದನೆಗಳನ್ನ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಬುದ್ಧ. ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ, ಯಾರು ನಾನು ನಿಮ್ಮಲ್ಲಿ 2 ಮಾತುಗಳನ್ನು ಹೆಚ್ಚಿಗೆ ಇಷ್ಟಪಟ್ಟ. ಮಗದ ಕುಟುಂಬ ಅಂದರೆ ಒಂದು 7 ವರ್ಷಕ್ಕೆ ನಮ್ಮ ಕುಟುಂಬ ಪ್ರಾರಂಭ ಮಾಡಿ ಮಗದ ಕುಟುಂಬ ಪ್ರಾರಂಭ ಮಾಡಿದಾಗ ಎಲ್ಲ ನಮ್ಮವರೇ ಮಾಡ್ತಾ ಇದ್ರು. ನಮ್ಮವರೇ ಅಂತ ಗೇಲಿ ಮಾಡ್ತಾರೆ, ಏನಪ್ಪ ಇದು ಮಗದ ಕುಟುಂಬ ಹಾಗೆ ಅಂತ ಗೇಲಿ ಮಾಡ್ತಾರೆ. ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ.
ಇರೋ ಶಕ್ತಿ ಏನಂತ ಇವತ್ತು ಅರ್ಥ ಆಗ್ಬೇಕು. ನಾನು ಕೂಗುವಂತೆ ಅಲ್ಲಿ ಹುಟ್ಟಿದ್ದು ನಾನು. ನನಗೆ ಮಿಡ್ಲ್ ಸ್ಕೂಲ್ ಅಲ್ಲಿ ಓದಿದ್ದೆ. ಮಕ್ಕಳಿಗೆ ಸ್ವಲ್ಪ ದಯವಿಟ್ಟು ಕಿವಿ ಮಾತಿಗೆ ಹೇಳಿ. 3ನೇ ಕ್ಲಾಸ್ 4ನೇ ಕ್ಲಾಸ್ ಜಾಸ್ತಿ ಬೇಕು ನಾವು. ಆಗ ಬೆಳಗ್ಗೆ 4 ಗಂಟೆಗೆ ಓದ್ತಾ ಇದ್ವಿ ನಾವು. ಬೆಳಗ್ಗೆ 4 ಗಂಟೆಗೆ ಯಾಕೆ ಓದ್ತಾ ಇದ್ವಿ ಅಂದರೆ ಆ ಕ್ಲಾಸ್ಗೆ ಕವರ್ ಅನ್ನೋದು ನನ್ನ ಗುರು ನಮ್ಗೆ ಹೇಳ್ಕೊಟ್ಟಿದ್ರು. ಆವಾಗ 4 ಗಂಟೆಗೆ ನಾವು ಹೋದಾಗ ನನಗೆ ಇಡೀ ಪ್ರಪಂಚದ ಎಷ್ಟು ದೇಶಗಳಿದೆಯೋ ಅಷ್ಟು ದೇಶಗಳು ಕ್ಯಾಪಿಟಲ್ ಸಿಟಿ ನಾನು ಹೇಳ್ತಿದ್ದೆ. ಇಡೀ ಪ್ರಪಂಚದ ಎಷ್ಟು ಆವಾಗ 180 ದೇಶಗಳಿತ್ತು. ಆ 180 ಕ್ಯಾಪಿಟಲ್ ಸಿಟಿ ನಾನು ಹೇಳ್ತಿದ್ದೆ. ಅಷ್ಟು ನಾಲೆಜ್ 4 ಗಂಟೆಗೆ ಓದಿದ್ದೀನಿ. ಅದು ತದನಂತರ ಕಾರಣಾಂತರಗಳಿಂದ ಆಮೇಲೆ ಹೈಸ್ಕೂಲ್ ಪಾಸ್ ಆದ ಆಮೇಲೆ ಮತ್ತೆ ನಾವು ವಿದ್ಯಾಭ್ಯಾಸ ಹೋದಾಗ ಆಗ ನಾವು ಏನಂದರೆ PUC ಓದೋದು ಮತ್ತು SSLC ಓದೋದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪುರುಷ ಪೀರಿಯಡ್ ನಮಗೆ ಆವಾಗ ನಮಗೆ ಬರ್ತದೆ ಗ್ರೀನ್ ಬಟನ್ ಬರ್ತದೆ, ರೆಡ್ ಬಟನ್ ಬರ್ತದೆ ನಮಗೆ. ಅವಾಗ ನಾವು ಯಾವ ಓದಬೇಕಂತ ನಮ್ಮ ಜ್ಞಾನ ತಗೋಬೇಕಂದ್ರೆ ಗ್ರೀನ್ ಬಟನ್ನೇ ಓದಬೇಕು. ಗ್ರೀನ್ ಬಟನ್ ಓದಿದ್ರೆ ನೀವು ಗ್ರೀನ್ ಪೀರಿಯಡ್ ಇದೆ, ರೆಡ್ ಬಟನ್ ಇದ್ದರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಆಗ ನಾವು ಹಿಡಿದಿದ್ದು ಕಾರಣದಿಂದ ನಾವು ರೆಡ್ ಬಟನ್ ಹೊರಟು ರೆಡ್ ಬಟನ್ ಓದ್ಬಿಟ್ಟೆ ನಾನು. ಆ ರೆಡ್ ಬಟನ್ ಓದಿದ್ದು ಸಫರ್ ಆಗಿದ್ದು 40 ವರ್ಷ ಸಫರ್ ಆಗ್ತದೆ. ಆ 40 ವರ್ಷ ಯಾಕಂದ್ರೆ ನಿಮಗೆ ಇದೆಲ್ಲ ಹೇಳ್ತಿದ್ರೆ ದಯವಿಟ್ಟು ನಿಮ್ಮ ವೆರಿ ವೆರಿ ಕ್ರೂಷಿಯಲ್ ಪೀರಿಯಡ್ PUC ಮತ್ತು 10th. ಆಮೇಲೆ ಒಂದು ಮಗುವಿಗೆ ಈ ಒಂದು ಮಾನವನಿಗೆ 8 ನೋಬಲ್ ಪ್ರೈಸ್ ತಗೊಳ್ಳೋ ಕೆಪಾಸಿಟಿ ಅಂತಲ್ಲ ಇದೆ ಅಂತ. ಅಂಥ ಕೆಪಾಸಿಟಿಗಳು ನಮ್ಮ ಮಕ್ಕಳು ದಯವಿಟ್ಟು ಗ್ರೀನ್ ಬಟನ್ ಮಾತ್ರ ಓದಬೇಕು, ಓದಬೇಕು. ಆ ಟೈಮಲ್ಲಿ ಓದಬೇಕು. ನಾನು ಹೇಳ್ತಾ ಇದ್ರು ಶಿವಕುಮಾರ್ ಸರ್ 6 ಗಂಟೆಗೆ ಓದಬೇಕು ಅಂತ. 6 ಗಂಟೆಗೆ ಓದೋ ಜೊತೆಯಲ್ಲಿ 6 ಗಂಟೆಗೆ ಮೊಬೈಲ್ ನೋಡೋದು ಬಿಡಿ. ನೀವು 6 ಗಂಟೆಗೆ ಮೊಬೈಲ್ ನೋಡೋದು ಬಿಡಿ, ಓದಿ. ಇಡೀ ಪ್ರಪಂಚಕ್ಕೆ ಇರೋ ಶಕ್ತಿ ಮಕ್ಕಳು ಕೊಡ್ತೇನೆ. ತುಂಬ ಏನೇನಂತ ಮಾತಾಡ್ಬೇಕಂತ ಆದರೂ ಸಮಯ ಇಲ್ಲ. ಎಲ್ಲ ಊಟದ ಟೈಮ್ ಆಗಿದೆ. ದಯವಿಟ್ಟು ಕ್ಷಮೆಗೆ ಹೋಗ್ತಾ ಏನು ನಾನು ಮಕ್ಕಳಿಗೆ ಒಂದು ಕಿವಿ ಮಾತಾಡಿದ್ರೆ ದಯವಿಟ್ಟು ಮೊಬೈಲ್ ಅವಾಯ್ಡ್ ಮಾಡಿ. ತಂದೆ ತಾಯಿ ಆಮೇಲೆ ತಂದೆ ತಾಯಿ ಹೇಳ್ತಾ ಇದ್ರು ನನ್ನ ಮಗ 88, ನನ್ನ ಮಗ 99 ಅಂತ. ಅದೇ 99% ವಿದ್ಯಾಭ್ಯಾಸ ಇಟ್ಕೊಂಡು ಗುಣ ಎಷ್ಟು ಗುಣ ಇದೆ ಅಂತ ಹೇಳೋದು. ಗುಣ ಇದ್ರೆ ವಿದ್ಯೆ ಬೇರೆ ಬರೋದು. ಆಮೇಲೆ ವಿದ್ಯೆ ಇದ್ರೆ ಜೋಬಲ್ ಪೆನ್ ಇಡ್ತಾರೆ, ಶ್ರೀಮಂತ ಅಂದರೆ ಜೋಬಲ್ ದುಡ್ಡು ಇಡ್ತಾರೆ. ದುಡ್ಡು ಯಾವಾಗಾದ್ರೂ ಕೇಳ್ತಾರೆ. ವಿದ್ಯೆ ನಮಗೆ ಯಾವಾಗಲೂ ನಮ್ಮ ಜೊತೆ ನಿಂತಿದೆ. ಅದಕ್ಕೆ ವಿದ್ಯಾವಂತರಾಗಿ ಗುಣವಂತರಾಗಿ ಸ್ವಚ್ಛವಾಗಿ ಬದುಕಿ ಅಂತ ಹೇಳಿ. ಆಮೇಲೆ ನೋಡಿ ಶೀಲ ಎಷ್ಟು ಶಿವಕುಮಾರ್ ಸರ್ ಹೇಳಿದ್ರೆ ತುಂಬ ಒಳ್ಳೆ ಶೀಲವರೆಲ್ಲ ಹೇಳಿದ್ದಾರೆ. ಶಿವಪ್ರಸಾದ್ ಸರ್ ಅಂತೂ ಮಾತಾಡೋಕ್ಕೆ ನಮ್ಗೆ ಯಾವುದು ಇದಿಲ್ಲ. ಆದರೂ ಅವ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ. ಲಾಸ್ಟ್ ಟೈಮ್ ಅವರು ಒಂದು ವೇದಿಕೆ ಅವ್ರ ಜೊತೆ ಹಂಚ್ಕೊಂಡಿದ್ದೆ ನಾವು. ಹಾಗಾಗಿ ದಯವಿಟ್ಟು ಸಮಯ ಅಭಾವದಿಂದ ನಾನು ಮಾತುಕತೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಓದಿ ತಂದೆ ತಾಯಿಗೆ ಒಳ್ಳೆ ಹೆಸರು ಮಾಡಿ. ನೀವು IAS ಆಗೋದು ದೊಡ್ಡ ವಿಷಯ ಅಲ್ಲ. ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಜ್ಞಾನವಾಗಿ ಕುಟುಂಬಕ್ಕೆ ಶಕ್ತಿ ತುಂಬಿ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಟ್ಟು ನಿಮ್ಮ ಬದುಕನ್ನು ಸಾಧನೆ ಮಾಡಿಕೊಂಡು ನಿಮ್ಮ ಜೀವನ ಭವಿಷ್ಯದ ಬಂಗಾರ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ನಮಸ್ಕಾರ.
ಆತ್ಮೀಯ ಬಂಧುಗಳೇ, ಏನಿವತ್ತಿನ ದಿನ ಆನೇಕಲ್ ಮಗ್ಗದ ಕುಟುಂಬದ ವತಿಯಿಂದ ಮಗ್ಗದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ SLC ಮತ್ತು ಸೆಕೆಂಡ್ PUC ಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ನಮ್ಮ ಸಮುದಾಯದ ವೇದಿಕೆ ವತಿಯಿಂದ ಇವತ್ತು ಸನ್ಮಾನ ಮಾಡಿ ಪುರಸ್ಕರಿಸಿ ಸನ್ಮಾನ ಮಾಡಲಾಗಿದೆ. ನಮ್ಮ ಮೊದಲ ಉದ್ದೇಶ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮ ಸಮುದಾಯವನ್ನು ಪ್ರಬಲವಾಗಿ ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಮುದಾಯವನ್ನು ಕಟ್ಟಿದ್ದೀವಿ. ಅದು ಬಿಟ್ಟು ಬೇರೆ ಯಾವ ದುರುದ್ದೇಶವಿಲ್ಲ, ಯಾವ ಜಾತಿ ವಿರುದ್ಧವೂ ನಮ್ಮ ಸಮುದಾಯ ಕೆಲಸ ಮಾಡೋದೇನಿಲ್ಲ. ನಮ್ಮ ಸಮುದಾಯದ ಏಳಿಗೆಗೋಸ್ಕರ ನಮ್ಮ ಶ್ರಮ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈ ಸಮುದಾಯವನ್ನು ಪ್ರಬಲವಾಗಿ ಕಟ್ಟಿ ಬೆಳೆಸಿ ರಾಜಕೀಯವಾಗಿ ಸಹ ನಾವು ಮುಂದೆ ಬರಲಂತ ಶ್ರಮ ಪಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸಹ ಹೇಳ್ತಾ ಇದ್ದೀವಿ. 2028ಕ್ಕೆ ಈ ಒಂದು ಮಗ್ಗದ ಸಮುದಾಯ ಯಾವ ಕಡೆ ನಿರ್ಣಯ ಆಗ್ತದೆ ಸರ್? ನಾವು ಈ ತಾಲೂಕಿನಲ್ಲಿ ಮಗ್ಗದ ಕುಟುಂಬದ ಸಮುದಾಯದವರು 33,000 ಜನಸಂಖ್ಯೆ ಇದ್ದೀವಿ. ಆ 33,000 ಜನಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು BJPಯಲ್ಲಿ ಎರಡೂ ಪಕ್ಷದಲ್ಲಿ ನಮ್ಮ ಸಮುದಾಯದವರು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ 2028ರ ಚುನಾವಣೆಯಲ್ಲಿ ಮಗ್ಗದ ಸಮುದಾಯಕ್ಕೆ ಅಭ್ಯರ್ಥಿಯನ್ನು ಕೊಡಬೇಕಂತೇಳಿ ಎರಡೂ ಪಕ್ಷದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಯಾವುದೇ ಪಕ್ಷದಲ್ಲಿ ಕೊಡಲಿ, ನಾವು ಮಗ್ಗದ ಸಮುದಾಯರು ಒಂದು ಕಡೆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ಆ ಸಮುದಾಯದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ. ರಾಜ್ಯ ಮಗ್ಗದವರ ಸಂಘ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕಿನಿಂದ ಈ ದಿನ SLC ಹಾಗೂ ದ್ವಿತೀಯ PUC ಪಾಸಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಮೊದಲ ವರ್ಷ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶ ಎಲ್ಲ ಮಕ್ಕಳಿಗೂ ಸಹಕಾರ ಕೊಟ್ಟು ಅವರ ಫಸ್ಟ್ ವಿದ್ಯಾವಂತರಾಗಿ ಮಾಡಬೇಕನ್ನೋದೇ ನಮ್ಮ ಧ್ಯೇಯ, ನಮ್ಮ ಸಂಘದ ಧ್ಯೇಯ. ಹಾಗಾಗಿ ಮೊದಲ ಆದ್ಯತೆ ವಿದ್ಯೆ ಕೊಟ್ಟಿದ್ದೀರಿ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಸಮುದಾಯದಿಂದ ಎಲ್ಲ ಮಕ್ಕಳಿಗೆ ಒಳ್ಳೆ ಥರ ಓದಲು ರೀತಿಯಲ್ಲಿ ಸಹಕಾರ ನೀಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಬೆಂಗಳೂರು ದಕ್ಷಿಣ, ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ನಗರ ಜಿಲ್ಲೆ ಈ 3 ಘಟಕದಿಂದ ಇವತ್ತು ಪ್ರಶಸ್ತಿ SLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ. ತುಂಬ ಸಕ್ಸಸ್ ಆಗಿದೆ. ಅದಕ್ಕಂತ ಶ್ರಮಿಸಿದಂತಹ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಪ್ರತಿಭಾ ಪುರಸ್ಕಾರ ಪಡೆದಂತಹ ಮಕ್ಕಳು ಮುಂದಿನ ಜೀವನದಲ್ಲಿ ಅವರು ಒಂದು ಗೌರ್ಮೆಂಟು ಕೆಲಸಗಳಲ್ಲಾಗಲಿ, ಇಲ್ಲ ಒಳ್ಳೆಯ ಸಮಾಜಮುಖಿ ಕಾರ್ಯಗಳಲ್ಲಾಗಲಿ, ಒಳ್ಳೆಯ ರಾಜಕೀಯಗಳಲ್ಲಾಗಲಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಆಮೇಲೆ ನಮ್ಮ ಮಗ್ಗದ ಸಂಘದವರು ಎಲ್ಲದರಲ್ಲೂ ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಏನು ಅಂತ ನಮ್ಮಲ್ಲೂ ಶಕ್ತಿ ಇದೆ, ಪ್ರತಿಯೊಂದರಲ್ಲೂ ನಾವು ಭಾಗಿಯಾಗ್ತೀವಿ ಅನ್ನೋ ಮುಖಾಂತರ ನಾವು ಈ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಮಕ್ಕಳು ಮುಂದಿನ ಜೀವನದಲ್ಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಂಸ್ಥೆಗಳಾಗಲಿ, ಇಲ್ಲ ರಾಜಕೀಯದಲ್ಲಾಗಲಿ, ಇಲ್ಲ ಯಾವುದೋ ಗೌರ್ಮೆಂಟ್ಸ್ ಕಚೇರಿಗಳಾಗಲಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ದಿನ ಆನೇಕಲ್ ತಾಲೂಕು ಚಂದಾಪುರದಲ್ಲಿ ಕರ್ನಾಟಕ ರಾಜ್ಯ ಮಗ್ಗದ ಕುಟುಂಬದ ವತಿಯಿಂದ SSLC ಪಾಸಾದ ಮಕ್ಕಳು ಮತ್ತು ದ್ವಿತೀಯ PUC ಪಾಸಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ IAS ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಬಂದು ಮಕ್ಕಳಿಗೆ ಭಾಳ ಅತ್ಯುತ್ತಮವಾದ ಒಂದು ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಮತ್ತು ನಾವು ಯಾವ ರೀತಿ ಸಮಾಜದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ನಾವು ಹೊಂದಬೇಕು ಅಂತಕ್ಕಂಥ ಭಾಳಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೊತೆಗೆ ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೊಲ್ಲಳ್ಳಿ ಶಿವಪಾದ ಅಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಜನಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಮಗ್ಗದ ಕುಟುಂಬದ ರಾಜ್ಯಾಧ್ಯಕ್ಷರಾದ ದಯಾನಂದಣ್ಣವರ ನೇತೃತ್ವದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಸಾಗಿದೆ. ಇದೊಂದು ಆನೇಕಲ್ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಪ್ರಥಮ ವರ್ಷ ಈ ಒಂದು ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಎಲ್ಲ ಮಗ್ಗದ ಕುಟುಂಬದ ಬಂಧುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಅವರು ಅತ್ಯುನ್ನತ ಹುದ್ದೆಗಳನ್ನು ಪಡಿಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಒಗ್ಗೂಡಿ
ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಮುಂದೆ ಬರಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಈ ಒಂದು ಮಕ್ಕಳ ಕುಟುಂಬ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥವರು ಕೂಡ ಮತ್ತೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂಧುಗಳಿಗೂ ಕೂಡ ಆತ್ಮೀಯ ಅಭಿನಂದನೆಗಳು ಸಲ್ಲಿಸ್ತೀನಿ. ಧನ್ಯವಾದಗಳು. ಮಾನವರಿಗೆ ನಮಸ್ಕಾರ. ಈ ದಿನ ಆನೇಕಲ್ ಚಂದಾಪುರ ಟೌನ್ನಲ್ಲಿ ನಡೆದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಮಗದ ಕುಟುಂಬದ ಎಲ್ಲ ಮಾನವರು ಕೈ ಜೋಡಿಸಿ ಈ ಕುಟುಂಬದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಾಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಎಲ್ಲ ಮಾನವರಿಗೂ ನಾವು ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳಲ್ಲಿ ಒಬ್ಬರಾದ ನಮ್ಮ ಉಪಾಧ್ಯಕ್ಷರ ಹೆಂಗಸಮ್ಮಣ್ಣರು, ರಮೇಶನ್ ಇರ್ಬೋದು, ಹೆಸರುಗಳು ಹೇಳೋಕ್ಕೆ ಎಲ್ಲ ತುಂಬ ಹೆಸರುಗಳು ಹೇಳೋಕ್ಕೆ ಆಗೋದಿದ್ರೂ ಎಲ್ಲ ಮಾನವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರಾತ್ರಿ ಹಗಲಿರುಳು ದುಡಿದಿದ್ದಾರೆ. ಅವ್ರಿಗೆ ನಮ್ಮ ಕುಟುಂಬದ ವತಿಯಿಂದ ನಾವು ಯಾವಾಗಲೂ ಚಿರುರುಳಿಗಳಾಗಿರ್ತೀವಿ. ಇದೇ ಥರ ಎಲ್ಲ ಭಾಗಗಳಲ್ಲೂ ನಮ್ಮ ಕುಟುಂಬದ ಕಾರ್ಯಕ್ರಮ ಮಾಡೋಕ್ಕೆ ನಾವು ಸ್ಫೂರ್ತಿಯಾಗಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳಿ ನಮ್ಮ ಕುಟುಂಬದ ಮಾನವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ತೆ.